ಸಾರಿ ಕಣೋ ಆರ್ಯ. ಅವತ್ತು ನಿನ್ನ ದಾರಿಲಿ ಸಿಕ್ಕಿದಾಗ ಸುಮ್ಮನೆ ನಿನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ. ನಾನು ಅವತ್ತು ನಿನ್ನ ಮೇಲೆ ಕೋಪ ಮಾಡ್ಕೊಬಾರ್ದಿತ್ತು. ನೋಡೋ ಆರ್ಯ, ಈ ನೀನು ಅಣ್ಣಕ್ಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ನೀನು ಮದುವೆ ಮಾಡ್ಕೊಂಡೇ ಇರಬೇಡ ಕಣೋ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗು. ನೀ ಜೀವನದಲ್ಲಿ ತುಂಬ ಚೆನ್ನಾಗಿರ್ಬೇಕು ಕಣೋ. ಅದೇ ನನ್ನ ಆಸೆ. ನಿನ್ನ ಪ್ರತಿ ದಿನ ಪ್ರತಿ ಕ್ಷಣ ಮಿಸ್ ಮಾಡ್ಕೊತಾ ಇದ್ದೀನಮ್ಮ. ನೀ ನನಗೆ ಸುಳ್ಳು ಹೇಳ್ದೆ ಅಂತ ಕೋಪ ಇದೆ ನಿಜ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಮ್ಮ, ಗೌರವ ಇದೆ. ಯಾಕೋ ಗೊತ್ತಿಲ್ಲಮ್ಮ, ಆ ದೇವರಿಗೆ ನಾನು ನೀನು ಜೊತೆಯಲ್ಲಿರೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಆ ಲೋಫರ್ ರಂಜಿತ್ ಸಾಕ್ಷಿ ಲೈಫಿಗೆ ಬಂದಿದ್ದು ಮತ್ತೆ ನಾವೆಲ್ಲ ಬೇರೆ ಆಗೋದ್ವಿ. ಅವನಿಂದಾಗಿ ನಿನ್ನ ಮೇಲೆ, ಸಾಕ್ಷಿ ಮೇಲೆ, ನನ್ನ ಜೀವಕ್ಕೆ ಜೀವ ಆಗಿದ್ದ ನಿರೋಷ ಮೇಲೆ ಕೋಪ ಮಾಡ್ಕೊಂಡು ದೂರ ಆಗ್ಬೇಕಾಯ್ತು. ನಾನೇನ್ ಪಾಪ ಮಾಡಿದ್ದೀನಮ್ಮ? ಹುಟ್ಟಿದ ಕೆಲವೇ ವರ್ಷಕ್ಕೆ ನನ್ನ ತಂದೆಯಿಂದ ದೂರ ಆದೆ. ಈಗ ನಿನ್ನಿಂದ ದೂರ ಆಗ್ತಾ ಇದ್ದೀನಿ. ಈ ಸ್ಥಿತಿ ಯಾವ ಮಗನಿಗೂ ಬರದ್ ಬೇಡಮ್ಮ. ನನಗೆ ಎಲ್ಲಾರು ಇದ್ರು ನಾನು ಅನಾಥ ಆಗೋಗ್ಬಿಟ್ಟೆಮ್ಮ, ಅನಾಥ ಆಗೋಗ್ಬಿಟ್ಟೆ. ಅದೇ ಎಲ್ಲಿದ್ಯೋ ಆದಿತ್ಯ? ಏನ್ ಮಾಡ್ತಾ ಇದೀಯಾ? ನೀನು ನೋಡ್ಬೇಕು ಅಂತ ನನಗೆ ತುಂಬಾ ಅನಿಸ್ತಾ ಇದೆ ಕಣೋ. ಈ ಅಮ್ಮನ್ ನೋಡ್ಬೇಕು ಅಂತ ನಿನಗೆ ಅನಿಸ್ತಾ ಇಲ್ವಾ? ಅದೇ ನನ್ನನ್ನು ಬಿಟ್ಟು ಹೋಗ್ಬೇಡ ಕಣೋ. ಬಾ ಅದೇ, ಮನೆಗೆ ವಾಪಸ್ ಬಾ. ಅದೇ ಬಿಟ್ಟು ಹೋಗ್ಬೇಡ. ಅದೇ 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 ನಿಂತ್ಕೋ. ಅದೇ ಅದೇ ನನ್ ಮೇಲೆ ಕೋಪ ಮಾಡ್ಕೋಬೇಡ ಕಣೋ. ನಿನ್ ಬಿಟ್ಟು ನನ್ನ ಕೈಲಿರಕ್ಕಾಗಲ್ಲ. ಅದೇ ವಾಪಸ್ ಬಂದ್ಬಿಡು, ವಾಪಸ್ ಬಂದ್ಬಿಡು. ಅದೇ ಸ್ಥಿತಿನ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ, ಆದ್ರೆ ಅವನಿಗೆ ಅದು ಅರ್ಥ ಆಗ್ಲಿಲ್ಲ. ಅವನು ಮನೆ ಬಿಟ್ಟು ಹೊರಟಾಗ ನಾನು ತಡೆಯೋ ಸ್ಥಿತಿನಲ್ಲಿ ಇರಲಿಲ್ಲ, ಅವನು ನನ್ನ ಮಾತನ್ನು ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಈ ವಿಷಯದಲ್ಲಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೇನೆ. ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಆರ್ತ್ಯ. ಕ್ಷಮಿಸ್ಬಿಡಿ.
ಸಾಕ್ಷಿ, ನಮ್ಮಮ್ಮನ್ ಬಿಟ್ರೆ ತುಂಬಾ ಪ್ರೀತಿ ಮಾಡೋದಂದ್ರೆ ನಿನ್ನೆ ಸಾಕ್ಷಿ. ನಾನು ನಿನ್ನ ತುಂಬಾ ಹಚ್ಕೊಂಡಿದ್ದೆ, ಆದ್ರೆ ನೀ ಅಣ್ಣನ ಮನ್ಸನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನನಗೆ ಸುಳ್ಳು ಹೇಳಿ ಆ ರಂಜಿತ್ನ ಮೀಟ್ ಮಾಡಕ್ ಹೋಗ್ತಿದ್ದೆ. ಮನೆಯವ್ರ ಮಾತು ಮೀರಿ ಅವನ ಮದ್ವೆ ಕೂಡ ಆದೆ. ನೋಡ್ ಇವತ್ತು ಆ ಮದ್ವೆಯಿಂದ ಎಷ್ಟೆಲ್ಲ ಪರಿಣಾಮಗಳಾಗಿವೆ ಅಂತ. 20 ವರ್ಷದಿಂದ ದೂರ ಇದ್ದು ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕಟ್ಟಿಸ್ಕೊಬೇಕು ಅಂತ ರಾಖಿ ತಗೊಂಡಿಟ್ಕೊಂಡಿದ್ದೆ. ಅಷ್ಟು ಪ್ರೀತಿ ಮಾಡ್ತಿದ್ದೆ ಸಾಕ್ಷಿ ನಾನಿನ್ನ. ಆದ್ರೆ ನೀನು ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನೀ ತಾಯಿ ಆಗ್ತಿದ್ಯಾ ಅಂತ ಗೊತ್ತಾದ ತಕ್ಷಣ ಎಷ್ಟು ಸಂತೋಷ ಆಯ್ತು ಗೊತ್ತಾ ಸಾಕ್ಷಿ ನನಗೆ. ಆದ್ರೆ ಆ ಸಂತೋಷ ನಿನ್ನ ಹತ್ರ ಹಂಚ್ಕೊಳಕ್ ಆಗ್ಲೇ ಇಲ್ವಲ್ಲಮ್ಮ. ಈ ಸ್ಥಿತಿ ಯಾವ ಅಣ್ಣನಿಗೂ ಬೇಡ. ನಾನು ನಿನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡಿದ್ರು ನೀ ನನ್ನ ತಂಗಿ ಅನ್ನೋದನ್ನ ಮರೆಯಕ್ ಆಗ್ತಿಲ್ಲ ಸಾಕ್ಷಿ. ಅದಕ್ಕೆ ನಾನು ನಿನ್ನಿಂದ ರಾಖಿ ಕಟ್ಟಿಸ್ಕೊಳಕ್ ಬಂದಿದ್ದೀನಿ. ಒಂದು ಸಲ ಈ ರಾಖಿನ ಮುಟ್ಟಿದ್ರೆ ಸಾಕು, ನೀನೇ ಕಡ್ಡೆ ಅನ್ನೋ ಸಂತೋಷ ಇರುತ್ತೆ. ಆ ಸಂತೋಷದಲ್ಲೇ 1 ವರ್ಷ ಕಳೀತೀನಿ ಸಾಕ್ಷಿ. ತಗೋ ಸಾಕ್ಷಿ, ಇದನ್ನ ನಾನು ಮನೆ ಬಿಟ್ಟು ಹೋದ್ಮೇಲೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಪ್ರತಿ 1 ರೂಪಾಯಲ್ಲೂ ನನ್ನ ಬೆವರಿನ ಹನಿ ಇದೆ. ಬಿಸಿಲು ಮಳೆ ಚಳಿ ಅಂತ ನೋಡಿದೆ ಹಗಲು ರಾತ್ರಿ ಆಟೋ ಓಡಿಸಿ ದುಡ್ದಿರೋ ದುಡ್ಡಿದು. ರಾಖಿ ಹಬ್ಬಕ್ಕೆ ಇದಕ್ಕಿಂತ ಒಳ್ಳೆ ಗಿಫ್ಟು ನಾನು ಕೊಡೋಕ್ಕಾಗಲ್ಲ ಅನ್ಸುತ್ತೆ. ಇದನ್ನ ನೀ ತಗೋಮ್ಮ. ನಿನಗೇನು ಇಷ್ಟ ಆಗುತ್ತೋ ಅದನ್ನ ಕೊಂಡ್ಕೊ. ಒಟ್ಟಿನಲ್ಲಿ ತುಂಬ ಸಂತೋಷವಾಗಿರಬೇಕು, ಚೆನ್ನಾಗಿರಬೇಕು. ನಿನಗೆ ಹುಟ್ಟೋ ಮಗು ಮುದ್ದಾಗಿ ಹುಟ್ಟಬೇಕು, ಅಷ್ಟೇ ನನ್ನ ಆಸೆ.